ಏನ್ರಿ ನೀವು ಜಾಜಿ ಅರ್ಚನಾ 3 ಜನ ಸೇರ್ಕೊಂಡು ಏನ್ ಮಾಡಕ್ ಹೊರಟಿದ್ದೀರಾ? ಸುಕ್ಕು ಯಾಕ್ರಿ ಹೀಗ್ ನುಲಿತಿದ್ದೀರಾ? ಹೇಳಕ್ಕೆ ನಾಚಿಕೆ ಆಗ್ತಾ ಇದೆ. ಯಾಕೋ? ನಮ್ ಫಸ್ಟ್ ನೈಟಿಗೆ ಅರೇಂಜ್ಮೆಂಟ್ ಮಾಡಿದ್ರಲ್ಲ, ಅದೇ ತರ ಇವತ್ತು ಚಿರು ದೀಪಾಗೂ ಫಸ್ಟ್ ನೈಟ್ ಅರೇಂಜ್ಮೆಂಟ್ ಮಾಡೋಣ ಅಂತ ಇದ್ದೀನಿ. ಏನ್ರಿ ಕರ್ಮ ಇದು? ಸೌಂದರ್ಯ ಮನೇಲಿ ಇಲ್ದೇ ಇರೋ ಟೈಮಲ್ಲಿ ಯಾಕ್ರಿ ಬೇಕು ನಿಮ್ಗಿದ್ದಿಲ್ಲ? ಒಂದಾಗಿರೋ ಜೋಡಿನ ಇನ್ನೂ ಹತ್ರ ಸೇರಿಸಿದ್ರೆ ಪುಣ್ಯ ಬರುತ್ತೆ ಸುಕ್ಕು. ದೂರ ಕಳ್ಸೋರ್ಗೆ ಪಾಪ ಸುತ್ಕೊಳುತ್ತೆ. ಇದನ್ನ ನನ್ಗೆ ಹೇಳ್ತಿದ್ರ ಅಂತ ನನಗ್ ಚೆನ್ನಾಗ್ ಗೊತ್ತು. ನಾನು ಇದನ್ನ ಒಪ್ಪಲ್ಲ. ನೀನ್ ಪರ್ಮಿಷನ್ ಯಾರಿಗೆ ಬೇಕು? ಅಣ್ಣ ಒಪ್ಪಿಗೆ ಕೊಟ್ಟಾಯ್ತು, ಮಾಡಿಸೋದೆ ಇವತ್ತು. ಸೌಂದರ್ಯನ್ ಗೊತ್ತಾದ್ರೆ ಏನ್ರಿ ಮಾಡ್ತೀರಾ? ಹೇಳಿದ್ರೆ ನೀನ್ ಹೇಳ್ಬೇಕು. ಆದ್ರೆ ನಿನ್ ಬ್ಯಾಡ್ ಲಕ್ಕು, ಸೌಂದರ್ಯಂಗೆ ಫೋನೇ ಕನೆಕ್ಟ್ ಆಗ್ತಿಲ್ವೇ? ಇವತ್ತು ಚಿರುದೀಪ ಫಸ್ಟ್ ನೈಟು, ನಾಳೆ ನಮ್ದು. ನಿಮ್ಮ ಕತ್ತೆಗಾಗೋ ವಯಸ್ಸಾಗಿದೆ. ಮಗಳನ್ನ ಮದ್ವೆ ಮಾಡಿ ಅತ್ತೆ ಮನೆಗೆ ಕಳ್ಸೋ ಟೈಮ್ ಆಗಿದೆ. ಏನ್ರಿ ನಿಮ್ಗೆ ವಯಸ್ಸಾದ್ರೂ ಆಸೆ ಅಂತೂ ಕಡಿಮೆ ಆಗಿಲ್ಲ. ಹುಣಸೆ ಮರ ಮುಪ್ಪಾದ್ರೂ ಹುಳಿ ಮುಪ್ಪಾಗಲ್ಲ ಅಂತ ಗಾದೆನೇ ಇಲ್ವೇ? ನನ್ನಂತ ಪ್ರಣಯರಾಜನ್ ಮಗಂಗೆ ಸರಿಯಾಗಿ ಸೂಟ್ ಆಗತ್ತೆ. ಶಿವ ಪೂಜೆಲಿ ಕರಡಿ ಅಡ್ಡ ಬಂದಂಗೆ ನೀನು ಚಿರುದೀಪ ಮಧ್ಯ ಬರಬೇಡ, ಆಯ್ತಾ? ನಾನೇನು ಯಾವ್ದಾರು ಫಾರಿನ್ ಟ್ರಿಪ್ ಪ್ಲಾನ್ ಮಾಡೋಣ. ಬಿಡ್ರಿ ಕೈನಾ, ಬರೀ ಓಲ್ಡ್ ಬಿಡೋದೇ ಆಗೋಯ್ತು ನಿಮ್ದು. ನೋಡೆ, ನಿನ್ನ ಮುಂದೆನೆ ಟ್ರಾವೆಲ್ ಏಜೆಂಟ್ಗೆ ಫೋನ್ ಮಾಡಿ ಟಿಕೆಟ್ ವಿಚಾರಿಸಿಲ್ಲ ಅಂದ್ರೆ ಕೇಳು. ಬಾ ನರಸಿಂಹ, ನರಸಿಂಹ, ನರಸಿಂಹ ಎದಳು ಊಟ ಮಾಡುವಂತ. ಎದಳು. ಎಲ್ಲಿ ಬೇಕು ಅಂತ ಮೇಲ್ ಬೀಳ್ತೀಯ? ನಾನೇನ ಹತ್ರ ಮಾಡಿಲ್ಲ, ನೀನೇ ನನ್ನ ಹೇಳ್ಕೊಂಡಿದ್ದು. ಮೊದಲು ಸುಳ್ಳೇನೋ ಹುಡುಗಿರೆ ಮೋಸ ಮಾಡೋದು. ಸಾಲ ನೀನು ಮೊದಲನೇ. ನೀ ನನಗೆ ಏನೇ ಹೇಳಿದ್ರು, ಎಷ್ಟು ಬೈದ್ರು ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ನಾನು ನಿನ್ನ ಹೆಂಡ್ತಿ. ಗಂಡ ಆದವನ್ಗೆ ಹೆಂಡ್ತಿನ ಹೊಗಳೋ ಆಸೆ ಜೊತೆಗೆ ಅವಳು ತಪ್ಪು ಮಾಡಿದಾಗ ಅವಳ ಮೇಲೆ ಕೈ ಮಾಡೋ ಅಧಿಕಾರನೂ ಇರುತ್ತೆ. ಬಾ, ಏನ್ ಡೈಲಾಗ್ ಹೊಡೆದ್ಬಿಟ್ಟೆ. ಇಷ್ಟು ದಿನ ವಿಲನ್ ಆಗಿದ್ದವಳು ಹೀರೋಯಿನ್ ರೇಂಜಿಗೆ ಯಾಕೆ ಮಾಡ್ತಾ ಇದೀಯ? ಜನ ಒಪ್ಪಲೇಬೇಕು. ಜನ ಒಪ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ನೀನ್ ನನ್ನನ್ನು ಒಪ್ಪಿದ್ರೆ ಅಷ್ಟೇ ಸಾಕು. ಅದೇ ಜನದಲ್ಲಿ ಸಾಧ್ಯನೇ ಇಲ್ಲ. ಟೈಮ್ ಏನು ಒಂದೇ ಥರ ಇರಲ್ಲ. ನೋಡೋಣ ಬಿಡು, ಇರು, ನಾನು ನಿನ್ಗೆ ಊಟ ತರ್ತೀನಿ. ಇವೆಲ್ಲ ನಾಟಕ ಎಷ್ಟು ನೋಡಿಲ್ಲ ನಾವು. ಊಟ ಕೊಡಕ್ಕೆ ನಮ್ಮಮ್ಮ ಇದ್ದಾರೆ. ಕೈ ತುತ್ತು ಕೊಟ್ಟವಳೆ ಐ ಲವ್ ಯು ಮೈ ಮದರ್ ಇಂಡಿಯಾ. ಅತ್ತೆ, ನರಸಿಂಹಂಗ ನಾನೇ ಕೊಡ್ತೀನಿ, ಕೊಡಿ ಅತ್ತೆ. ಅವನು ತುಂಬ ಡ್ರಿಂಕ್ಸ್ ಮಾಡಿದಾನಲ್ವಾ, ಅದಕ್ಕೆ ಜಾಸ್ತಿನೇ ಸ್ಮೆಲ್ ಬರ್ತಿದೆ. ನೀವು ಅಲ್ಲಿಗೆ ಬರೋದು ಬೇಡ. ಅವ್ನು ತಿನ್ಲಿಲ್ಲ ಅಂದ್ರೆ ನಾನೇ ಹೇಗಾದರೂ ಮಾಡಿ ತಿನ್ನಿಸ್ತೀನಿ. ನಿಂತ್ಕೊ. ಏನತ್ತ? ನಾನು ನಿನ್ನ ಒಂದು ಮಾತು ಕೇಳಬೇಕಿತ್ತು. ಕೇಳಿ. ನರಸಿಂಹ ಇವತ್ತು ಕುಡ್ದಿರೋದಕ್ಕೆ ನೀನು ಕಾರಣ ಅಲ್ಲ ಅಲ್ವಾ? ಈ ಮಾತು ಯಾಕೆ ಕೇಳಿದೆ ಅಂದರೆ, ಮುಂಚೆ ಎಲ್ಲ ನೀನೇ ಅವನು ಕುಡಿಸ್ತಿದ್ದಲ್ಲ, ಅದಕ್ಕೆ ಕೇಳಿದೆ. ಅದೇ ಥರ ಇವತ್ತು ನೀನೇನಾದರೂ? ಇಲ್ಲ ಅತ್ತೆ, ನಾನು ಹಿಡ್ದಿರೋ ಅನ್ನದ ಮೇಲೆ ಆಣೆ, ನಾನು ನರಸಿಂಹಂಗೆ ಕುಡಿಸಿಲ್ಲ. ಯಾರೋ ಫ್ರೆಂಡ್ಸು ಕೂಲ್ ಡ್ರಿಂಕ್ಸಲ್ಲಿ ಡ್ರಿಂಕ್ಸ್ನ ಮಿಕ್ಸ್ ಮಾಡಿ ಕುಡಿಸ್ಬಿಟ್ಟಿದ್ದಾರೆ. ದಾರಿಲಿ ಎಲ್ಲೋ ಬಿದ್ದಿದ್ದ, ನಾನೇ ಅವನನ್ನು ನೋಡಿ ಮನೆಗೆ ಕರ್ಕೊಂಡು ಬಂದೆ. ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದರೆ ನಾಳೆ ನರಸಿಂಹನ ನೀವೇ ಕೇಳಿ. ಪರವಾಗಿಲ್ಲ, ತಿನ್ಸು. ನರಸಿಂಹ ಊಟ ಮಾಡಬೇಕು.
ಹೇಳು ನಂಗೆ ಊಟ ಬೇಡ. ಕುಡಿಯಕ್ ಮಾತ್ರ ಬರುತ್ತೆ, ಊಟ ಮಾಡೋದಕ್ಕೆ ಏನ್ ಪ್ರಾಬ್ಲಮ್ ನಿನ್ಗೆ? ತಗೋ. ಇದೆಲ್ಲ ಯಾಕೆ ಮಾಡ್ತಿದ್ಯಾ? ನೀ ನನಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ಯಾ, ಅದ್ರ ಮುಂದೆ ಇದೆಲ್ಲ ಏನೂ ಇಲ್ಲ. ಇನ್ ಮುಂದೆ ನಿನ್ನನ್ನು ಯಾರು ಎಲ್ಲೇ ಕರೆದ್ರೂ ಎಲ್ಲಿಗೂ ಹೋಗ್ಬೇಡ, ಕುಡಿಲೂಬಾರ್ದು. ಇದು ಅತ್ತೆ ಮಾವಾಗ ಮಾತ್ರ ಅಲ್ಲ, ನನಗೂ ಇಷ್ಟ ಆಗಲ್ಲ. ಅರ್ಥ ಆಯ್ತಾ? ಏನೋ ಸಂತೋಷ, ಏನೋ ಉಲ್ಲಾಸ, ಏನೋ ವಿಶೇಷ ಈ ದಿನ, ಎಂದು ಮುಗಿಯದ ಈ ಪ್ರೇಮ ಬಂಧನ. ಏನ್ ಚಿಕ್ಕಪ್ಪ, ಇವತ್ತು ಫಸ್ಟ್ ನೈಟು ಚಿರುದು ದೀಪದ ಅಥವಾ ನಿಮ್ದು ಚಿಕ್ಕಮ್ಮಂದ? ಏ ಅಜ್ಜು, ಯಾರದೇ ಇರ್ಲಿ ಕಣಮ್ಮ, ಈ ಫಸ್ಟ್ ನೈಟ್ ಅರೇಂಜ್ಮೆಂಟ್ ಮಾಡ್ಬೇಕು ಅಂದ್ರೆ ನಂಗೆ ಅದಿರೋ ಒಂಥರ ಖುಷಿ ಕಣೆ. ಸರಿ ಆಯ್ತು, ನೀವು ಚಿರುನ್ ಕರ್ಕೊಂಡ್ ಬನ್ನಿ, ನಾನು ದೀಪನ್ ಕಳಿಸ್ತೀನಿ. ಹಾ ಸರಿ ಸರಿ ಸರಿ. ಏ ಚಿರು, ಎಲ್ಲಿಂದು ಚಿರು? ಹೇ ಚಿರು, ಎಲ್ಲಿದ್ಯೋ ಚಿರು? ಅಪ್ಪ! ಅಮ್ಮ, ಯಾಕ್ರಿ ಅಪ್ಪ ಅಂದ್ರಿ? ನೀನ್ ಯಾಕೆ ಅಮ್ಮ ಅಂದೆ? ಗೋಳಿ ತರ ನುಗ್ತಿರಲ್ಲ, ಕಣ್ಕಾಣಲ್ವಾ? ಸುಕ್ಕು, ನನ್ಗೆ ಇವತ್ತು ಏನು ಮಾತಾಡಕ್ಕಾಗ್ತಿಲ್ಲ, ಏನು ಮಾಡೋದಕ್ಕೂ ಆಗ್ತಿಲ್ಲ ಕಣೆ. ಏನಿವತ್ತು ನಿಮ್ದೇ ಫಸ್ಟ್ ನೈಟ್ ಅನ್ನೋ ತರ ಆಡ್ತಿದ್ದೀರಾ? ಓ, ನೀ ಹೂನು ಇವತ್ತೇ ನಮ್ ಫಸ್ಟ್ ನೈಟ್ ಅರೇಂಜ್ ಮಾಡ್ತೀನಿ. ಏನೋ ಹೇಳಿದ್ರೆ ಏನೋ ಮಾತಾಡ್ತಿರಲ್ಲ, ಬಿಡ್ರಿ. ನಾನು ನೀನು ಒಂದಾದ ಮೇಲೆ ಏಕೆ ದೂರ ಓಡುವೆ, ಮುತ್ತಲ್ಲ ನಿನ್ನ ಶೃಂಗಾರ ಮಾಡಿ ಕಣ್ತುಂಬ ನಾನೋಡುವೆ. ಹೇ ಸುಕ್ಕು, ನಿಂತ್ಕೊಳೆ. ಏನ್ ಚಿಕ್ಕಪ್ಪ, ಇಷ್ಟ ದಿನ ಪ್ರಣಯ ರಜಾ ಆಗಿದ್ರಿ, ಆಗ್ಲೇ ರಸಿಕರ ರಜಾ ಆಗ್ತಿದ್ದೀರಾ? ಅದು ಬಿಸಿಲುಗಾಲ ಕಳೆದ ಮೇಲೆ ಮಳೆಗಾಲ ಬರುತ್ತಲ್ಲ, ನಾವು ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು.